ಮುಂಗಾರು ಅಧಿವೇಶನ ಶುರುವಾಗಿ 3 ದಿನಗಳಾಗಿದ್ದಾವೆ. ಮೊದಲ ದಿನ ಸಂತಾಪ ಸೂಚನೆ, ಎರಡನೇ ದಿನ ಸ್ಪೀಕರ್ ಮತ್ತು ಸಭಾಪತಿ ಆಯ್ಕೆಯಲ್ಲೇ ಮುಗಿದಿತ್ತು. ಆದರೆ 3ನೇ ದಿನ ಉಭಯ ಸದನದಲ್ಲೂ ಕೂಡ ಮಾತಿನ ಕದನ ಜೋರಾಗಿತ್ತು. ವಿಪಕ್ಷ ಬಿಜೆಪಿ ಆಕ್ರಮಣಕಾರಿ ಆಟ ಆಡುವ ಮೂಲಕ ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸಿದೆ. ಭ್ರಷ್ಟಾಚಾರ ಮಾಡಿದಂತಹ ಸಚಿವರನ್ನ ಕೂರಿಸಿಕೊಂಡು 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಅವ್ರ ಉಪದೇಶ ಕೇಳಕ್ ಬಂದಿಲ್ಲ. ಇಂತಹ ಒಂದು ಹಗರಣ ಮಾಡಿರುವಂತಹ ತಗೊಂಡ್ರಿ. ಇವ್ರ ಮನೆ ಒಳಗೆ ಅಂಟ್ಕೊಂಡು ನಡೀತಾ ಇದೆ, ಒಳಗಡೆ ಕಿತ್ತಾಟ ನಡೀತಾ ಇದೆ. ಬಳ್ಳಾರಿ ಚುನಾವಣೆ ಖರ್ಚು ಮಾಡಿದ್ದಾರೆ ಅಂತ ಅದನ್ನು ಹೇಳಿ ಪ್ರೂಫ್ ಕೊಡಿ. 40% ಅಂತ ಮುಂಗಾರು ಅಧಿವೇಶನದ 3ನೇ ದಿನ ಸದನದಲ್ಲಿ ವಿಪಕ್ಷಗಳ ಅಬ್ಬರ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ, ಕೇಸರಿ ಪಡೆ ಹೋರಾಟ. ಸಚಿವ ಸ್ಥಾನ ಮಾರಾಟ. ಮುಂಗಾರು ಅಧಿವೇಶನದ 3ನೇ ದಿನ ಉಭಯ ಸದನದಲ್ಲೂ ವಿಪಕ್ಷಗಳ ಆರ್ಭಟ ಜೋರಾಗಿತ್ತು. ಹನೂರು ಎನ್ಕೌಂಟರ್ ಮತ್ತು ಸಚಿವ ಬಿ ನಾಗೇಂದ್ರ ರಾಜೀನಾಮೆ, 2 ಬ್ರಹ್ಮಾಸ್ತ್ರಗಳನ್ನ ಹಿಡಿದುಕೊಂಡು ಮೈತ್ರಿ ಪಡೆ ಇವತ್ತು ಇಡೀ ದಿನ ಉಭಯ ಸದನಗಳಲ್ಲಿ ಸರ್ಕಾರದ ವಿರುದ್ಧ ಮಾತಿನ ಬಾಣಗಳ ಸುರಿಮಳೆಗೈದ್ರು. ಮೊದಲೇ ಪ್ಲಾನ್ ಮಾಡಿಕೊಂಡಂತೆ ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ಕೊಡದೆ ಸದನದ ಆರಂಭದಿಂದಲೂ ವಿಪಕ್ಷಗಳು ಅಬ್ಬರಿಸಿದ್ವು. ಹನೂರು ಪ್ರಕರಣದ ಬೆನ್ನಲ್ಲೇ ಶಾಸಕ ಸುನೀಲ್ ಕುಮಾರ್ ಬಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದ್ರು. ಇದರಿಂದ ವಿಧಾನಸಭೆಯಲ್ಲಿ ಕೆಲಕಾಲ ಕೋಲಾಹಲ ಸೃಷ್ಟಿಯಾಗಿತ್ತು. ಸಚಿವರನ್ನ ಕೂರಿಸಿಕೊಂಡು ನಾವು ಅಂಕಿತ ಸಚಿವರನ್ನ ಕೂರಿಸಿಕೊಂಡು ಭ್ರಷ್ಟಾಚಾರ ಮಾಡಿದಂತಹ ಸಚಿವರನ್ನ ಕೂರಿಸಿಕೊಂಡು ವಿಪಕ್ಷ ನಾಯಕ ಆರ್ ಅಶೋಕ್, ಅಶ್ವಥ್ ನಾರಾಯಣ್ ಸೇರಿದಂತೆ ಬಿಜೆಪಿ ಶಾಸಕರೆಲ್ಲ ತಮ್ಮ ತಮ್ಮ ಸ್ಥಾನದಲ್ಲೇ ಎದ್ದು ನಿಂತು ಬಿ ನಾಗೇಂದ್ರ ರಾಜೀನಾಮೆಗೆ ಒಕ್ಕೊರಲಿನಿಂದ ಆಗ್ರಹಿಸಿದ್ರು. 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಅದಾದ್ಮೇಲೆ ರಾಜೀನಾಮೆ ಕೊಟ್ಟರು, ಒಪ್ಕೊಂಡಿದ್ದಾರೆ. ಈಗ ಮತ್ತೆ ಅವ್ರನ್ನ ನೀವು ಮಂತ್ರಿ ಮಾಡಿದ್ರೆ ಈ ಸದನಕ್ಕೆ ಏನ್ ಗೌರವ ಬರ್ತದೆ? ಅವ್ರನ್ನ ತೆಗೆದಿದ್ದಾಕೆ, ಸೇರಿಸ್ಕೊಂಡಿದ್ದಾಕೆ ಅಂತ ಹೇಳ್ಬೇಕಲ್ಲ ಸದನಕ್ಕೆ. ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇದೆಯಾ? 187 ಕೋಟಿ ಲೂಟಿ ಆಗಿರೋದು ನಿಜ. 187 ಕೋಟಿ ಲೂಟಿ ಆಗಿರೋದು ನೈತಿಕ ಹೊಣೆ ತನಿಖೆ ಆಗಲಿ. ರಾಜೀನಾಮೆ ಹೆಂಗ್ ಕೇಳ್ತಾರೆ ನಾವು? ಈ ವೇಳೆ ಸ್ಪೀಕರ್ ನೋಟಿಸ್ ನೀಡಿ ಸಮಗ್ರ ಚರ್ಚೆಗೆ ಅವಕಾಶ ಕೊಡ್ತೀನಿ ಎಂದ್ರು. ಇದರಿಂದ ಮತ್ತಷ್ಟು ಗರಂ ಆದ ಬಿಜೆಪಿ ಶಾಸಕರು ಇಲ್ಲಿ ಉಪದೇಶ ಕೇಳಲು ಬಂದಿಲ್ಲ, ಬಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದ್ರು. ನಾನು ನಿಮಗೆ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡ್ತೀನಿ, ಸಮಗ್ರವಾಗಿ ಚರ್ಚೆ ಮಾಡ್ರಿ, ಕೊಡ್ತೇವೆ. ಚರ್ಚೆ ಮಾಡೋ ವಿಷಯ ಅಲ್ಲ ಸರ್ ಇದು. ಅಧ್ಯಕ್ಷ ರಾಜೀನಾಮೆ ಕೊಡಬೇಕು, ಚರ್ಚೆ ಮಾಡಿ ಏನ್ ಮಾಡೋಣ? ಚರ್ಚೆ ಮಾಡಿ ಏನಾಗಬೇಕಾಗಿದೆ? ಅವ್ರ ಉಪದೇಶ ಕೇಳಕ್ ಬಂದಿಲ್ಲ, ನಾವ್ ಇಲ್ಲಿಗೆ ಅವ್ರ ಉಪದೇಶ ಕೇಳಕ್ ಬಂದಿಲ್ಲ. ಇಂತಹ ಒಂದು ಹಗರಣ ಮಾಡಿರುವಂತಹ ತಗೊಂಡ್ರಿ. ಉಪದೇಶ ಕೇಳಕ್ ಯಾವನ್ ಬಂದಿದ್ದಾನೆ ಇಲ್ಲಿಗೆ? ಉಪದೇಶ ಕೇಳಕ್ ರಾಜ್ಯ ಜನನೂ ಸಿದ್ಧ ಇಲ್ಲ, ನಾವು ಸಿದ್ಧ ಇಲ್ಲ ಉಪದೇಶ ಕೇಳಕ್ಕೆ. ಬಿ ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ವಿಧಾನಸಭೆಯಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ಸದಸ್ಯರ ನಡುವೆ ಮಾತಿನ ಸಮರ ನಡೆಯಿತು. ಇದರಿಂದ ಸ್ಪೀಕರ್ ಕಲಾಪವನ್ನ ಮುಂದೂಡಬೇಕಾಯಿತು. ಇವ್ರ ಮನೆ ಒಳಗೆ ಅಂಟ್ಕೊಂಡು ನಡೀತಾ ಇದೆ, ಒಳಗಡೆ ಕಿತ್ತಾಟ ನಡೀತಾ ಇದೆ. ಅದನ್ನು ಮುಚ್ಚಿಕೊಳ್ಳೋದಕ್ಕೆ ಇವ್ರ ಮನೆಗೆ ಬೆಂಕಿರೋ ಬೆಂಕಿ ಆರಿಸೋದು ಬಿಟ್ಬಿಟ್ಟು ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇವರು ಸೂರಲ್ಲ, ರಣಹೇಳಿಗಳು, ರಣಹೇಳಿಗಳು. ಒಳಗೆ ಸ್ವಲ್ಪ ಚರ್ಚೆ ಮಾಡಿ ಅದನ್ನೇನೋ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡೋಣ. 1 ಗಂಟೆ ಮುಂದೂಡ್ತಾ ಇದೆ. ಮಧ್ಯಾಹ್ನ 1 ಗಂಟೆ ಬಳಿಕ ವಿಧಾನಸಭೆ ಕಲಾಪ ಪುನಾರಂಭವಾದಾಗಲೂ ಬಿಜೆಪಿ ಬಿ ನಾಗೇಂದ್ರ ರಾಜೀನಾಮೆ ಪಟ್ಟನ್ನ ಸಡಿಲಿಸಲಿಲ್ಲ. ಈ ವೇಳೆ ಮಧ್ಯ ಪ್ರವೇಶಿಸಿದ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಬಳ್ಳಾರಿ ಚುನಾವಣೆಗೆ ಹಣ ಖರ್ಚು ಆರೋಪಕ್ಕೆ ಸಾಕ್ಷಿ ಕೇಳಿದ್ರು. ಇದಕ್ಕೆ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದು ಹೀಗೆ: ಬಳ್ಳಾರಿ ಚುನಾವಣೆ ಖರ್ಚು ಮಾಡಿದ್ದಾರೆ ಅಂತ ಅದನ್ನು ಹೇಳಿ ಪ್ರೂಫ್ ಕೊಡಿ, ಉತ್ತರ ಕೊಡ್ತೀವಿ ನಾವು.
ನಮ್ಮನ್ನ 40% ಸಾಕ್ಷಿ ಕೊಟ್ಟಿಲ್ಲ, ಅದಕ್ಕೆ 40% ಅಂತ ನಮ್ಮ ಮೇಲೆ ಸಾಕ್ಷಿ ಕೊಟ್ಟಿಲ್ಲ. ಇವಾಗ ಯಾಕೆ ನಾವು ಸಾಕ್ಷಿ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷ ವಿಪಕ್ಷಗಳ ಸದಸ್ಯರ ಗದ್ದಲ ತಾರಕಕ್ಕೇರಿದ ಕಾರಣ ಸ್ಪೀಕರ್ ಮತ್ತೊಮ್ಮೆ ಕಲಾಪವನ್ನ ಮುಂದೂಡಿಕೆ ಮಾಡಿದ್ರು. ಮತ್ತೆ ಕಲಾಪ ಪುನಾರಂಭವಾದ ಬಳಿಕ ಸ್ಪೀಕರ್ ಜಿಎಸ್ ಪಾಟೀಲ್ ವಿಪಕ್ಷಗಳ ಗದ್ದಲದ ನಡುವೆಯೇ ಪ್ರಶ್ನೋತ್ತರಕ್ಕೆ ಅವಕಾಶ ಕೊಟ್ರು. ಈ ವೇಳೆ ಬಿಜೆಪಿ ನಾಯಕರು ಇದು ಲೂಟಿ ಸರ್ಕಾರ ಅಂತ ಘೋಷಣೆ ಕೂಗಿದ್ರು. ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರ ಉತ್ತರಿಸುವ ಪ್ರಶ್ನೆಗಳು ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಲೂಟಿ 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 ಕಾಂಗ್ರೆಸ್ ಲೂಟಿ 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 ಕಾಂಗ್ರೆಸ್ ಲೂಟಿ ಮಾರಾಟ ಈಗ ಮಾರಾಟ ಸಭೆಯ ಮುಂದೂಡಲಾದ ಮಾರಾಟ ಮಾರಾಟ ಸಚಿವ ಸ್ಥಾನ ಮಾರಾಟ ಕಿತ್ತಾಟ ಕಿತ್ತಾಟ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಮಾರಾಟ. ವಿಧಾನಸಭೆ ಮಾತ್ರವಲ್ಲ, ವಿಧಾನ ಪರಿಷತ್ನಲ್ಲೂ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಇದೇ ಅಸ್ತ್ರವನ್ನ ಪ್ರಯೋಗಿಸಿದ್ರು. ಮೈತ್ರಿಕೂಟದ ಸದಸ್ಯರು ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಪ್ರತಿಪಕ್ಷದ ಸದಸ್ಯರ ಗದ್ದಲದ ನಡುವೆಯೂ ಪ್ರಶ್ನೋತ್ತರ ಕಲಾಪ ಮುಂದುವರಿಯಿತು. ಇದಷ್ಟೇ ಇಲ್ಲ, ಹನೂರು ಪ್ರಕರಣದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಪರಿಷತ್ ಕಲಾಪದಲ್ಲೂ ಉತ್ತರ ಕೊಟ್ರು. ಆದರೆ ಸಚಿವರ ಉತ್ತರಕ್ಕೆ ವಿಪಕ್ಷಗಳು ತೃಪ್ತರಾಗಲಿಲ್ಲ. ಮೃತರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ, ಸೂಕ್ತ ತನಿಖೆಗೆ ಆಗ್ರಹಿಸಿದ್ರು. ಸದನವನ್ನು ನಾಳೆ ಬೆಳಿಗ್ಗೆ 11 ಗಂಟೆವರೆಗೂ ಮುಂದೂಡಲಾಗಿದೆ. ಪದೇ ಪದೇ ಗದ್ದಲ ಸೃಷ್ಟಿಯಾದ ಕಾರಣ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪವನ್ನ ನಾಳೆಗೆ ಮುಂದೂಡಲಾಯಿತು. ಒಟ್ಟಾರೆ ಮುಂಗಾರು ಅಧಿವೇಶನದ 3ನೇ ದಿನ ಸೂಕ್ತ ತಂತ್ರಗಾರಿಕೆಯೊಂದಿಗೆ ಅಖಾಡಕ್ಕಿಳಿದಿದ್ದ ಬಿಜೆಪಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ಯಶಸ್ವಿಯಾಯಿತು. ಮಧುಸೂದನ್, ಮಂಜುನಾಥ್ ಮತ್ತು ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.